ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ನಮ್ಮ ಮೇಡಮ್ ಅವ್ರಿಗೆ ಸರ್ಪ್ರೈಸ್ ಕೊಡ್ತಿದ್ದೀನಿ. ಒಂದರಲ್ಲಿ ಬರೆದಿದ್ದೆ ಮೂವಿ, ಇನ್ನೊಂದರಲ್ಲಿ ಬರೆದಿದ್ದೆ ಅಂಬೋಳಿ ಫಾಲ್ಸ್ ಅಂತ. ಯಾವ ಚಾಯ್ಸ್ ಮಾಡ್ತಾರೆ ನೋಡಿ, ಅದನ್ನು ಕರ್ಕೊಂಡು ಹೋಗ್ತೀನಿ. ಇವರು ಮೂವಿ ಚಾಯ್ಸ್ ಮಾಡಿದ್ದಾರೆ. ಬನ್ನಿ ಮೂವಿಗೆ ಹೋಗೋಣ. ಈಗ ಫೈನಲಿ ರೆಡಿಯಾಗಿ ಹೊಂಟಿದ್ದೇವೆ ಈಗ ಮೂವಿ ನೋಡೋಣ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ರೈಲ್ವೆ ಸ್ಟೇಷನ್ ಇಂದ ಸ್ಟಾರ್ಟ್ ಮಾಡ ಅಂತೀನಿ. ಗೈಸ್ ಫೈನಲಿ ಬಂದು ರೀಚ್ ಆದ್ವಿ ನೋಡ್ರಿ. ಮಳೆಯಲಿ ಜೊತೆಯಲಿ ನನಗಂತೂ ಇಷ್ಟು ಹೊಟ್ಟೆ ಹಸ್ದೈತೆ ಅಂದ್ರೆ ಅಷ್ಟು ಹೊಟ್ಟೆ ಹಸ್ದೈತಿ. ಬೆಳಗ್ಗೆನ ಈಗ ಒಂದು 7:30 ಏನೋ ಆಗೈತಿ. ಆದ್ರೂ ನಂಗೆ ಅಷ್ಟು ಕೆಟ್ಟ ತಿನ್ಬೇಕು. 7:30 ಅಲ್ಲ, 9:30 ಆಗೈತಿ. ನಂಗೆ ಅಷ್ಟು ಕೆಟ್ಟ ಹೊಟ್ಟೆ ಹಸ್ದೈತಿ. ಅದಕ್ಕೆ ನಾಷ್ಟ ಮಾಡಾಕಂತ ಹೇಳಿ ಹೋಟೆಲ್ ಹುಡ್ಕಾಂತೀವಿ. ಆಕ್ಚುಲಿ ಹೇಳಿನ ಗೊತ್ತಾದ, ಟ್ರೈನ್ ಒಳಗೆ ಬಂದ್ರೆ ಭಾಳ ಹೊಟ್ಟೆ ಹಸಿತೈತಿ. ಟ್ರೈನ್ ನೋಡಿದ ಹುಟ್ಲೆ ಹೊಟ್ಟೆ ಹಸಿತೈತಿ. ಸಣ್ಣ ಮಕ್ಕಳು ಹಂಗ ಮಾಡ್ತಾರ. ಅದಕ್ಕೆ ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ರೋಡ್ ಸೈಡ್ ನಾಷ್ಟ ಮಾಡಿದಾಗ ಸಿಗೋ ಟೇಸ್ಟ್ ದೊಡ್ಡ ದೊಡ್ಡ ಹೋಟೆಲ್ ಒಳಗೆ ಸತ್ರ ಸಿಗೋದು ಅಲ್ಲ. ರೋಡ್ ಸೈಡ್ ಒಳಗೆ ಸ್ಟ್ರೀಟ್ ಫುಡ್ ತಿನ್ನೋದು ಮಸ್ತ್ ಮಜಾ ಅಲ್ಲ. ನಿಜ ಹೇಳ್ತೀನಿ, ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಟು ತಿಂದ್ರೂ ಅಷ್ಟು ಟೇಸ್ಟ್ ಇರ್ತದೆ. ಗೈಸ್ ಕ್ಯಾಂಟೀನಿಗೆ ಬಂದು 3 ತಾಸು ಆಯ್ತು. ಇನ್ನೂ ಊಟ ಪರ್ಚೇಸ್ ಮಾಡಿ ಮುಗಿದಿಲ್ಲ ನಮ್ದು. ಫ್ರೆಂಡ್ಸ್, ಒಂದು ಮಾರ್ನಿಂಗನೇ ಕ್ಯಾಂಟೀನಿಗೆ ಬಂದಿದ್ವಿ. ಈಗ ಸದ್ಯ ಇವಾಗ ಜಸ್ಟ್ ಮುಗೀತು ನಮ್ದು. 12 o'clock ಅದು ಈಗ ಮುಗೀತು ನಮ್ದು ಕ್ಯಾಂಟೀನ್ ಊಟ ಪರ್ಚೇಸ್ ಮಾಡಿ. ಯಾಕಂದ್ರೆ ಅಷ್ಟು ರಶ್ ಐತಿ. ನೀವು ಬೈಯಕ್ಕೆ ಹೋಗ್ಬೇಡ್ರಿ, ಪ್ರತಿ ಸಲ ಕ್ಯಾಂಟೀನ್ಗೆ ಹೋಗಿದ್ವಿ ಅಂತ ತೋರಿಸ್ತೈತೆ ಅಂತೇಳಿ. ಆ್ಯಕ್ಚುಲಿ ಕ್ಯಾಂಟೀನ್ಗೆ ಬಂದಿದ್ವಿ, ಸೊ ಅದಕ್ಕೋಸ್ಕರ ಕ್ಯಾಂಟೀನ್ ಬಂದೇವಂತೆ ತೋರಿಸೋ ಅಂತೀನಿ. 1 hour later. ಗೈಸ್ ಫೈನಲಿ ಕ್ಯಾಂಟೀನಿಂದ ಎಲ್ಲ ಪರ್ಚೇಸ್ ಮಾಡಿ ನೆಕ್ಸ್ಟ್ ಮಳೆ ಒಳಗೆಲ್ಲ ತೊಳಸ್ಕೊಂಡು ಊಟ ಮಾಡಕ್ಕೆ ಬಂದೀವಿ. ಫಾರ್ ದ ಫಸ್ಟ್ ಟೈಮ್ ಲೈಫ್ ಒಳಗೆ ಫಸ್ಟ್ ಟೈಮ್ ಹೋಟೆಲ್ ಊಟ ಅಂದ್ರೆ ನಾನು ಬೇಡ ಅಂತಿದ್ದೆ. ಒಂದು ಹೋಟೆಲ್ಗೆ ಹೋಗಿ ಬರೀ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇತ್ತು. ನಾನಂತರೂ ಬಿರಿಯಾನಿ ಅಂತೂ ಒಳ್ಳೆ ಅಂತೇಳಿ ಮತ್ತು ಬೇರೆ ಹೋಟೆಲ್ ಕರ್ಕೊಂಡ್ಬಂದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ಗೊತ್ತಾ, 3 months ಬ್ಯಾಕ್ ಬಟ್ 2 months ಬ್ಯಾಕ್ ಅಂತ ಬಿರಿಯಾನಿ ತಿಂದಾದ್ಮೇಲೆ ವಾಮಿಟ್ ಆಗಿತ್ತು. ಅದ್ರ ಪರಿಣಾಮ ಇನ್ನೂ ಮಟನೂ ಐತಿ. ಬಿರಿಯಾನಿ ಅಂದರೆ ಎಲ್ಲರೂ ಬಿರಿಯಾನಿ ಕಣ್ತಂದ್ರೆ ಓಡಿ ಬೇಡ ಅಂತ ಓಡೋಕೆ. ಮುಂಚೆ ಅಂದ್ರೆ ಯಾವ್ದಾರು ಹೋಟೆಲಾಗ ಬಿರಿಯಾನಿ ಐತಂದ್ರೆ ಕರ್ಕೊಂಡು ಓಡೋಕಿದ್ದೆ. ಈಗ ಬಿರಿಯಾನಿ ತಿನ್ನಿಸ್ತೇನೆ ಬಾ ಅಂತ ಕರ್ಕೊಂಡು ಹೋದ್ರೂ ಬೇಡ ಅಂತ ಓಡ್ಬಾರ ಅಂತ. ನೀನು ಖುಷಿ ಆಗಂತೈತಲ್ಲ ನೋಡಿ ಗಾಯ್ಸ್. ಒಳ್ಳೆ ಐಡಿಯಾ ನೋಡಿ ಫ್ರೆಂಡ್ಸ್. ಇಲ್ಲ ಗೈಸ್, ನೋಡಿ ಗೈಸ್, ನನ್ನ ಹಸ್ಬೆಂಡ್ ಡ್ಯೂಟಿ ಚಾಲು ಆಯ್ತು. ಯಾವಾಗಿದ್ರು ನಾನಂತರೂ ಇದಿಲ್ಲ ಅಂದ್ರು ಎಷ್ಟು ನಿನ್ನ ಲೈಫ್ ಒಳಗೆ ಬಂದ 8 years ಆಯ್ತಾ. 8 years ನಿಂತರೂ ನೋಡ್ತಾ ಇದ್ದೀನಿ. ಎಲ್ಲಿ ಬರೋ ಮಟ ಮತ್ತೆ ಏನು ಮಾಡೋದು, ಇದೆ ಉಳ್ಳಾಗಡ್ಡಿನೇ ಸ್ನ್ಯಾಕ್ಸ್. ಅದು ಆನಿಯನ್ ತಿನ್ನೋದು ಬರೋ ಮಟ ಎಲ್ಲ ಆಲ್ಮೋಸ್ಟ್ ಭಾಳ ಮಂದಿ ಹಿಂಗೆ ಮಾಡ್ತೀರ ಅಂತ ಅನ್ಕೊಂಡೇನಿ. ನನಗೂ ರೂಢಿ ಬಿದ್ಬಿಟ್ಟೈತಿ. 8 years ನಿಂತ್ರ ನೀನು ನನ್ನ ಲೈಫ್ ಒಳಗೆ ಬಂದಾಗಿಂತ್ರ ಎಲ್ಲಿ ಹೋದ್ರು ನಾನು ಸೇಮ್ ಅದೇ ಥರ ಮಾಡೋದು. ಓಕೆ, ಇವಾಗ ನಾವು ನೆಕ್ಸ್ಟ್ ಊಟ ಮಾಡಿ ನೆಕ್ಸ್ಟ್ ಬೇರೆ ವರ್ಕ್ ಇದೆ, ಅಲ್ಲಿ ಹೋಗ್ಬೇಕು ಲಗು. ಗೈಸ್ ಇದೆಂತ ಉಲ್ಟಾ ಹೋಟೆಲ್ ಐತೇನೋ ಗೈಸ್ ಅಲ್ಲ. ನೋಡಿಲ್ಲ, ಸ್ಟಾರ್ಟರ್ಸ್ ಫಸ್ಟ್ ಕೊಡ್ತಾರಿಲ್ಲ. ಸ್ಟಾರ್ಟರ್ಸ್ ಫಸ್ಟ್ ಕೊಡೋದು ಬಿಟ್ಟು ಏನು ಮೇನ್ ಕೋರ್ಸ್ ಫಸ್ಟ್ ಕೊಡೋದು. ಮೇನ್ ಕೋರ್ಸ್ ಸ್ಟಾರ್ಟರ್ಸ್ ಎರಡು ಒಂದೇನು ತಿನ್ನೋದಷ್ಟು ಗೊತ್ತು. ಸ್ಟಾರ್ಟರ್ಸ್ ಮೇನ್ ಕೋರ್ಸ್ ಡಿಫ್ರೆನ್ಸ್ ಗೊತ್ತಿಲ್ಲ ನಂಗಲ್ಲ. ಸ್ಟಾರ್ಟರ್ಸ್ ಫಸ್ಟ್ ಕೊಡ್ತಾರಿಲ್ಲ, ಸ್ಟಾರ್ಟರ್ಸ್ ಫಸ್ಟ್ ಕೊಡೋದು ಬಿಟ್ಟು ಅದು ಕರೆಕ್ಟ್ ಹೇಳಿದೆ ಇಲ್ಲ, ಆಗಲ್ಲ ಕನ್ಫ್ಯೂಸ್ ಮಾಡಿಸ್ತಿರ ನೀನು. ನೋಡಿ ಮೇನ್ ಕೋರ್ಸ್ ಫಸ್ಟ್ ಕೊಡಕ್ಕೆ ಬಂದಾರ. ನಾವು ಅದಕ್ಕೆ ಬೇಡ ನಮ್ಗೆ ಸ್ಟಾರ್ಟರ್ಸ್ ಫಸ್ಟ್ ಕೊಡ್ರಿ ಅಂತಂದು. ನೋಡ್ರಿ ಗೈಸ್, ಇವತ್ತು 2 days ಒಳಗೆ ಫಸ್ಟ್ ಎಲ್ಲ ನನ್ನ ಹಸ್ಬೆಂಡ್ ಹೇಳ್ತಿದ್ರು. ಇವತ್ತು ಚೇಂಜ್ ಆಗಿ 2 days ಒಳಗೆ ಎಲ್ಲ ಮಾಡಿ ತಿನ್ನಿಸಿ ಖುಷಿದಾಳೆ ನನಗೆ. ಎಲ್ಲ ಮಾಡಿ ತಿನ್ನಿಸಿ ಉಪ್ಸಿದೀನಿ. ಪೈಲ್ವಾನ್ ನೋಡ್ರಿ ಗೈಸ್, 2 ದಿನದಾಗ ಅಡುಗೆ ಚಲೋ ಮಾಡಿ ಹಾಕಿ ಹೆಂಗೆ ದಪ್ಪ ಮಾಡಿದ್ವಿ. ಫಸ್ಟ್ ಡೇ ಬಂದಾಗ ಹೆಂಗೆ ದುಡಿದ್ರೆ ಬೀಳೋ ಥರ ಇದ್ರ. ಇವತ್ತು ನೋಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಗೈಸ್, ಫಸ್ಟ್ ಆರ್ಡರ್ ಒಂದು ತಂದೂರಿ ಬೋಂಡಿಗೆ ಮಾಡಿದಾಗ ಗೈಸ್ ನನ್ನ ಗಂಡ ಬೀಳಿಸಿದ್ರು. ಹೆಂಗೆ ಗೊತ್ತಿಲ್ಲ ಗೈಸ್, ನನಗೆ ಏನೇನೋ ಗೊತ್ತಿಲ್ಲ. ನಂಗೆ ಬಿಡಿಸ್ಕೊಂಡು ತಿಂದ್ರೂ ಸಮಾಧಾನ. ನಾನು ಯಾವಾಗಲೂ ಬಿಡಿಸ್ತೀನಿ, ಅವ್ರು ಯಾವಾಗಲೂ ಹೇಳ್ತಾರೆ ಬಿಡಿಸ್ಬೇಡ ಅನ್ನೋ ಡ್ರೆಸ್ ಕಡೆ ನೋಡ್ತಿರ್ತಾರೆ. ನಾನು ಬರೀ ಬಿಡಿಸ್ಕೊಂಡು ತಿಂತೀನಿ. ಸೂಪರ್ ಮಸ್ತ್ ಆಗಿತ್ತು ಗೈಸ್. ಈಗೇನಿಲ್ಲ ವಾಯ್ಸ್ ಏನಿಲ್ಲ ಫ್ರೆಂಡ್ಸ್. ನೋಡ್ರಿ, ಈಗ ನನ್ನ ಫೋನ್ ಒಳಗೆ ಚಾರ್ಜ್ ಖಾಲಿ ಆಗಕ್ಕೆ ಬಂದೈತಿ. ಸೊ ಅದಕ್ಕೋಸ್ಕರ ತಿಂದು ಮುಗಿಯೋ ಮಟ್ಟ ಸ್ವಲ್ಪ ಫೋನ್ ಚಾರ್ಜ್ ಹಚ್ಚಾಕ ಕೊಡ್ತೀನಿ. ಇಲ್ಲಾಂದ್ರೆ ವಿಡಿಯೋನ ಮಾಡೋಕ್ಕಾಗೋಲ್ಲ ಇವತ್ತು. ಅಲ್ಲಿ ಮಟ್ಟ
ಸ್ವಲ್ಪ ತಿನ್ನೋ ಮಟ್ಟ ನೀವು ರೆಸ್ಟ್ ಮಾಡಿ, ನಾ ಬರ್ತೇವೆ ಆಮೇಲೆ ಸಿಗ್ತೇನೆ. ನೀವು ತಿನ್ರಿ, ಮಸ್ತ್ ಮಳಿ ಬರ ಅಂತೈತಿ, ಏನಾರು ತಿನ್ರಿ. ನೋಡ್ರಿ ನನ್ನ ಗಂಡ ಹೆಂಗೆ ತಿನ್ನ ಅಂತ ಅವರಿಗೆ ಒಟ್ಟು ತಿನ್ನೋರು ಜಂಟ್ ಐತಿ ಈಗ, ಅದಕ್ಕೋಸ್ಕರ ಬಾಯ್ ಬಾಯ್ ಫ್ರೆಂಡ್ಸ್ ಮಾಡ ಅಂತಾರ. A few moments later. ಫೈನಲಿ ಗಾಯ್ಸ್ ಫಿಲ್ಮ್ ನೋಡಕ್ಕಂತ ಹೇಳಿ ಲಕ್ಷ್ಮಿ ಮಾಲ್ಗೆ ಬಂದಿದ್ದೀವಿ. ನೋಡ್ರಿ ಇನ್ನೂ ಇದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಫೈನಲಿ ಗಾಯ್ಸ್ ಲಕ್ಷ್ಮಿ ಮಾಲ್ PVR ಒಳಗೆ ಕಲ್ಕಿ ಮೂವಿ ನೋಡಕ್ಕೆ ಬಂದೇವಿ. ನೋಡಾದ್ಮೇಲೆ ನಮ್ಮ ರಿವ್ಯೂ ಹೇಳ್ತೇವಿ ಹೆಂಗಿತ್ತು ಫಿಲ್ಮ್ ಅಂತ ಹೇಳಿ. ನೋಡ್ರಿ PVR ಒಳಗೆ ಅದೇವಿ. ಬರೋಕ್ಕಿಂತ ಮುಂಚೆನ ಮಸ್ತ್ ದಬಾಶಿ ಊಟ ಮಾಡಿ ಬಂದೇವಿ. ಯಾಕಂದ್ರೆ ಗೊತ್ತಲ್ಲ ನಿಮ್ಗೆ PVR ಒಳಗೆ ಒಂದು ಪಾಪ್ಕಾರ್ನ್ ತೊಗೊಂಡ್ರೆ 2,500 ರೂಪಾಯಿ. ಅದೇ 10 ರೂಪಾಯಿ ಪಾಪ್ಕಾರ್ನ್ ಇಡೀ ಮನೆ ಮಂದಿ ಮಾಡಿ ತಿನ್ಬೋದು. ಇಲ್ಲಿ 2,500 ರೂಪಾಯಿ ಒಂದು ಪಾಪ್ಕಾರ್ನ್ ಕೊಟ್ಟು ತಿನ್ಬೇಕು. ಅದಕ್ಕೋಸ್ಕರ ಮಸ್ತ್ ಶಿಸ್ತು ಊಟ ಮಾಡಿ ಬಂದೇವಿ. ಆದರೂ ಮತ್ತೆ ತಿಂತೇವಿ, ಹೌದು ತಿಂತೇವಿ. ಬರ್ರಿ ಮಸ್ತ್ ನೀವು ನೋಡಿ ಬಂದ್ಮೇಲೆ ನಮ್ದು ರಿವ್ಯೂ ಹೆಂಗೆ ಐತಿ ಫಿಲ್ಮ್ ಬಗ್ಗೆ ಅಂತೇಳಿ ಹಾನೆಸ್ಟ್ ಆಗಿ ಹೇಳೋಣ ನಮ್ಮ ಸಬ್ಸ್ಕ್ರೈಬರ್ಸಿಗೆ. ಹಾನೆಸ್ಟ್ ಆಗಿ ಆ ಫಿಲ್ಮ್ ಬಗ್ಗೆ ರಿವ್ಯೂ ಹೇಳ್ತೇವೆ ಅಂತ ವೆಯ್ಟ್ ಮಾಡಿರಿ ಸ್ವಲ್ಪ. ಫೈನಲಿ PVR ಬಂದ್ವಿ. ಬಂದಾದಮೇಲೆ ನನ್ನ ಹಸ್ಬೆಂಡ್ ಫಸ್ಟ್ PVRಗೆ ಹೆಜ್ಜೆ ಇಟ್ಟ ಮೇಲೆ ಫಸ್ಟ್ ಒಂದು 2 ನಿಮಿಷ ಬೋರ್ ಹೊಡೆದು ಬರೀ ಇಂಥದೆಯ ಇಬ್ಬರು ಬೋರ್ ಹೊಡೆದು ಒಂದು ನೋಡಿದಿಲ್ಲ ಗೈಸ್. ಫಸ್ಟ್ PVRಗೆ ಬಂದ ತಕ್ಷಣ ಹುಡುಕೊಂಡು ಹೋಗಿ ನನ್ನ ಹಸ್ಬೆಂಡ್ ಫಸ್ಟ್ ಬೋರ್ ಹೊಡೆದು ಅಂದ್ರೆ ಫಸ್ಟ್ ಅವ್ರು ಎಲ್ಲ ಓದಿದ್ರೆ ಫಸ್ಟ್ ಮಾಡೋ ಕೆಲಸನೇ ಅದು ಮಾಡಿತಾನೆ ಎಲ್ಲ ಫ್ರೀ ಇರ್ತಿದೆ ಮುಂದೆ. ಇಲ್ಲಾಂದ್ರೆ ಸಾಕು ಮಾಡ್ತಾರೆ ಗೈಸ್. ಬೈಕ್ನಾಗ ಹೋದ್ರೂ ಅದ ಪ್ರಾಬ್ಲಮ್, ಟ್ರೈನಾಗ ಹೋದ್ರೂ ಅದ ಪ್ರಾಬ್ಲಮ್. ಒಂದೊಂದು ನಿಮಿಷಕ್ಕೂ ಮತ್ತು ತೋರಿಸ ನೋಡಿ ಗೈಸ್ ತೋರಿಸ್ತೇನೆ ಅವ್ರು ಏನು ಮಾಡ್ತಾರಂತೆ. ಒಂದೊಂದು ನಿಮಿಷಕ್ಕೂ ಇವು 4 ಫಿಂಗರ್ಸ್ ಕ್ಲೋಸ್, ಇವು 3 ಫಿಂಗರ್ಸ್ ಕ್ಲೋಸ್, ಇದು ಕ್ಲೋಸ್ ಮಾಡ, ಇದು ನೋಡಿ ಗೈಸ್ ಒಂದೊಂದು ನಿಮಿಷಕ್ಕೂ ಇದು, 1 ನಿಮಿಷಕ್ಕೂ ಇದು ಮಾಡ್ತಾರೆ. ಇದೆಲ್ಲ ಕರ್ತದೆ ಗೈಸ್. ಫೈನಲಿ ಫಿಲ್ಮ್ ಸ್ಟಾರ್ಟ್ ಆಯಿತು. ಬರ್ರಿ ಎಕ್ಸೈಟೆಡ್ ಹೇಗೈತಂತೆ ಫಿಲ್ಮ್ ನೋಡಕ್ಕೆ. ನನಗಂತೂ ಆಗಲೇ ಹೊಟ್ಟೆ ಹಸಿ ಅಂತೈತಿ. ಈಗ ಸದ್ಯ ಊಟ ಮಾಡಿ ಬಂದೆ ಮಸ್ತ್ ಮಟನ್, ಮತ್ತು ಹೊಟ್ಟೆ ಹಸಿ ಅಂತೈತಿ. ನನ್ನ ಹಸ್ಬೆಂಡ್ ಹೇಳ್ಯಾರ ಚಸ್ಮಾ ಕೊಡ್ತಾರೆ. ಚಸ್ಮಾ 3D ಮೂವಿ ಸ್ಪೆಕ್ಟ್ ಕೂಡ ಅಂತಾರಲ್ಲ, ನಂದು ಕಣ್ಣು ಕಾಣಿಸಲ್ಲ ಅಂತ ನಿನ್ ಕಣ್ಣ ಕಾಣಿಸೋದಿಲ್ಲ. ನನ್ನ ಹಸ್ಬೆಂಡ್ 3D ಮೂವಿ ಬುಕ್ ಮಾಡ್ಯಾರ. ಮತ್ತೆ ರಿಟರ್ನ್ ಹೋಗ್ಬಂದು ಕೊಡ್ಬೇಕಾ? ಇಲ್ಲ ಮನೆಗೆ ಒಯ್ದು ಬನ್ನಿ. ಓಪನ್ ಆಗೋಲ್ದಲ್ಲ ರಿಟರ್ನ್ ಹೋಗ್ಬಂದು ಕೊಡ್ಬೇಕಂತ. 3D ಹೋಗಲ್ ಕೊಟ್ಟಾರಲ್ಲ, ಎಲ್ಲಿ ನಮ್ಮ ಸೀಟ್ ನನ್ನ ಹಿಂದ್ಗಡೆ ಇದೆ. ಫೈನಲಿ ಫಿಲ್ಮ್ ನೋಡಿ ಬಂದ್ವಿ. ಫಸ್ಟ್ ಪ್ರೊಮೋ ಮಟ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇಲ್ಲಲ್ಲ. ಫಸ್ಟ್ ಪ್ರೊಮೋ ಫಸ್ಟ್ ಇಂಟರ್ವಲ್ ಮಟ ಅಷ್ಟೇನು ಇಂಟ್ರೆಸ್ಟಿಂಗ್ ಇದ್ದಿದ್ದಿಲ್ಲ. ಸೆಕೆಂಡ್ ಇಂಟರ್ವಲ್ ನಿಂತ್ರ ಅಂದ್ರೆ ಸೆಕೆಂಡ್ ನಿಂತ್ರ ಮಸ್ತ್ ಅಂದ್ರೆ ಮಸ್ತ್ ಐತಿ. ಅಡ್ಡಿಲ್ಲ, ಒಂದ್ಸಲ ನೋಡ್ಬೋದು ಎಲ್ಲಾರು. ಮಸ್ತ್ ಅಂದ್ರೆ ಮಸ್ತ್ ಐತಿ. ಅಂದ್ರೆ ಫ್ಯಾಮಿಲಿನೂ ನೋಡ್ಬೋದು. ಇವನ್ ಆ ತರ ಐತಿ ಮಸ್ತ್. ನಮ್ಮ ಮೇಡಮ್ ಅವ್ರು ಫಸ್ಟ್ ಇಂಟರ್ವಲ್ ಮಟ ಮಕ್ಕೊಂಡ್ ಬಿಟ್ಟಿದ್ರು ಪಾಪ. ಹೌದು, ನಂಗೆ ಸ್ವಲ್ಪ ಫಸ್ಟ್ ಇಂಟರ್ವಲ್ ಮಟ ಸ್ವಲ್ಪ ಬೋರ್ ಬರ ಅಂತಿತ್ತು, ಸೊ ಅದಕ್ಕೋಸ್ಕರ ಮಲ್ಕೊಂಡೆ. ಸೆಕೆಂಡ್ ಇಂಟರ್ವಲ್ ಇಂಟ್ರೆಸ್ಟಿಂಗ್ ಇತ್ತು, ಫುಲ್ ಮಸ್ತ್ ನೋಡಿದೆ. ಮತ್ತೆ ಅಲ್ಲಿ ಹಂಗೆ ಅಂದ್ರೆ ಫಸ್ಟ್ ಇಂಟರ್ವಲ್ಕಿಂತ ಮುಂಚೆ ನಾವು ಮಸ್ತ್ ಊಟ ಮಾಡಿ ಬಂದಿದ್ವಲ್ಲ, ಬರೋಬ್ಬರಿ ನಿದ್ದೆ ಬರ ಅಂತಿತ್ತು, ಸೊ ಅದಕ್ಕೋಸ್ಕರ ಆಮೇಲೆ ಮತ್ತೆ ಏನಂದ್ರೆ ಏನು ಗೊತ್ತಾ, PVR ಒಳಗೆ ಫಿಲ್ಮ್ ಥಿಯೇಟರ್ ಕಾಸ್ಟ್ಗಿಂತೂ ಪಾಪ್ಕಾರ್ನ್ ಭಾಳ ಇಷ್ಟ ಗೊತ್ತಾದ. ಮಸ್ತ್ ಫಿಲ್ಮ್ ನೋಡಿ ಬಂದ ಮತ್ತು ಫಿಲ್ಮ್ ಥಿಯೇಟರ್ ಒಳಗೆ ಯಾಕೆ ಪಾಪ್ಕಾರ್ನಿಗೆ ಅಷ್ಟು 2,500 ರೂಪಾಯಿ ಬಡಿಯೋದಂತೆ. ಇಲ್ಲಿ ಸ್ಟ್ರೀಟ್ ಸೈಡ್ ಮಸ್ತ್ 20-30 ರೂಪಾಯಿ ಒಳಗೆ ಏನು ಗೊಂಜಾಳ ಇದು ಕಾರ್ನ್ಸ್ ತಿಂತಾ ಇದ್ವಿ. ಫೈನಲಿ ಗಾಯ್ಸ್ ಕಲ್ಕಿ ಮೂವಿ ನೋಡಿ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಎಷ್ಟಂದ್ರೆ ಇವಾಗ 9:30 ಆಗೈತೆ ನೈಟ್. ಆ್ಯಕ್ಚುಲಿ ನಮ್ಮ ಊರಿಂತ ಹುಬ್ಳಿ ಎಷ್ಟು ಕಿಲೋಮೀಟರ್ ಆಕೈತೆ ಅಂದ್ರೆ ಎಷ್ಟು 50 ಕಿಲೋಮೀಟರ್ ಆಗ್ತೈತಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಪ್ಲ್ಯಾನ್ ಏನಿತ್ತು ಗೊತ್ತಾ, ಕಲ್ಕಿ ಮೂವಿನ ತೆಲುಗು ಒಳಗೆ ನೋಡ್ಬೇಕಂತ ಅನ್ನೋದಿತ್ತು. ಬಟ್ ಆದರೆ ಏನು ಮಾಡೋದು, ನಂಗೆ ತೆಲುಗು ಅರ್ಥ ಆಗೋಲ್ಲ, ಸೊ ಅದಕ್ಕೋಸ್ಕರ ಹಿಂದಿ ಒಳಗೆ ನೋಡಿದ್ವಿ. ಅದು 3D ಒಳಗೆ ನೋಡೋಕೆ ಮಸ್ತ್ ಮಜಾ ಬಂತು. ಆ್ಯಕ್ಚುಲಿ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಆ ಮೂವಿ ಏನಾರು ನೋಡ್ಬೇಕಂದ್ರೆ ನೀವು 3D ಒಳಗೆ ನೋಡ್ರಿ. 3D ಒಳಗೆ ಮಸ್ತ್ ಮಜಾ ಬಂದಿದೆ. ಒಂಥರ ನಮ್ಗೆ ರಿಯಲ್ ಲೈಫ್ ಆಗ್ತಿರ್ತೈತಿ. ಓಕೆ ಬಾಯ್.
ಸಿಗೋಣಂತ ನೆಕ್ಸ್ಟ್ ವ್ಲಾಗ್ ಒಳಗೆ. ಈಗ ಆರಾಮ್ ಮಸ್ತ್ ನಾವು ಊಟ ಮಾಡಿ ಮಕ್ಕೋತೀವಿ, ನೀವು ಮಸ್ತ್ ಊಟ ಮಾಡಿ ಮಕ್ಕೋರಿ. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಮತ್ತೆ ಏನು ಮಾತಾಡ್ಬೇಕು? ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಓ ಮಾತ್ರ ಮರಿಬೇಡಿ.